ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ಅಕ್ಕಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ವಕೀಲ ಜಗದೀಶ್ ಅವರ ಆಗಮನ ಆಗಿದೆ. ವಿಚಾರಣೆಗಾಗಿ ಬೆಳ್ತಂಗಡಿ ಠಾಣೆಗೆ ಹಾಜರಾದಂತ ಲಾಯರ್ ಜಗದೀಶ್ ಪ್ರಚೋದನಕಾರಿ ಹೇಳಿಕೆ ಸಂಬಂಧ ಇವರ ವಿರುದ್ಧ ಪ್ರಕರಣ ದಾಖಲಾಗಿತ್ತು. ವಿಚಾರಣೆಗೆ ಹಾಜರಾಗಿ ಅಂದ್ರೂ ಕೂಡ ಇವರು ಸಮಯಾವಕಾಶವನ್ನ ಕೇಳಿಕೊಂಡಿದ್ರು. ಸದ್ಯ ಪೊಲೀಸ್ ಠಾಣೆಗೆ ಹಾಜರಾಗಿದ್ದಾರೆ. ತನ್ನ ಫೇಸ್ಬುಕ್ ಖಾತೆ ಮೂಲಕ ಪ್ರಚೋದನಕಾರಿಯಾಗಿ ಹೇಳಿಕೆ ಕೊಟ್ಟಿದ್ರು. ಪ್ರಭಾಕರ್ ಗೌಡ ದೂರಿನಂತೆ ಆಗಸ್ಟ್ನಲ್ಲಿ ದಾಖಲಾಗಿದ್ದಂತ ದೂರು ಇದು. ಸದ್ಯ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಲಾಯರ್ ಜಗದೀಶ್ ಅವರು ಠಾಣೆಗೆ ಹಾಜರಾಗಿದ್ದಾರೆ. ಶೋಧ ಕಾರ್ಯಕ್ಕೆ ಸಂಬಂಧಪಟ್ಟಂತೆ ಪ್ರಚೋದನಕಾರಿ ಹೇಳಿಕೆಯನ್ನ ಕೊಟ್ಟಿದ್ರು. ಸದ್ಯ ಇದೇ ಪ್ರಕರಣ ಸಂಬಂಧ ಈಗ ಲಾಯರ್ ಜಗದೀಶ್ ಅವರು ವಿಚಾರಣೆಗೆ ಹಾಜರಾಗಿದ್ದಾರೆ. ನನಗೆ ಅನಾರೋಗ್ಯ ಇದೆ, ಸ್ವಲ್ಪ ಸಮಯಾವಕಾಶ ಬೇಕು ಅಂತ ಕೇಳ್ಕೊಂಡಿದ್ರು. ಹೀಗಾಗಿ ತಕ್ಷಣವೇ ಅವರು ತನಿಖೆಗೆ ಹಾಜರಾಗಿರಲಿಲ್ಲ. ಇವತ್ತು ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಹಾಜರಾಗಿದ್ದಾರೆ ತನಿಖೆಯನ್ನು ಫೇಸ್ ಮಾಡೋದಕ್ಕೆ ಅಂತ. ಫೇಸ್ಬುಕ್ ಮೂಲಕ ಆಗಾಗ ವಿಡಿಯೋ ಮಾಡ್ತಾನೆ ಇದ್ರು. ಈ ಕೇಸ್ಗೆ ಸಂಬಂಧಪಟ್ಟಂತೆ ಪ್ರಚೋದನಕಾರಿಯಾಗಿ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಅನ್ನೋ ಕಾರಣಕ್ಕೆ ಪ್ರಭಾಕರ್ ಗೌಡ ಇವರ ವಿರುದ್ಧ ಕಂಪ್ಲೇಂಟನ್ನು ದಾಖಲು ಮಾಡಿದರು. ಆ ಕೇಸ್ಗೆ ಸಂಬಂಧಪಟ್ಟಂತೆ ಇವತ್ತು ಜಗದೀಶ್ ಅವರು ತನಿಖೆಗೆ ಅಂತೇಳಿ ಬಂದಿದ್ದಾರೆ. ಅಂದರೆ ತನಿಖೆ ಫೇಸ್ ಮಾಡೋದಕ್ಕೆ ಅಂತ ಪೊಲೀಸ್ ಠಾಣೆಗೆ, ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಬಂದಿರೋದು. ದೂರು ಕೂಡ ಅಲ್ಲೇ ದಾಖಲಾಗಿದ್ದು ಈಗ ಇವರ ಸ್ಟೇಟ್ಮೆಂಟನ್ನು ಪಡ್ಕೊಳ್ತಾರೆ. ಇವರ ತನಿಖೆಯ ಸಂದರ್ಭದಲ್ಲಿ ಏನು ಹೇಳ್ತಾರೆ ನೋಡಬೇಕಾಗಿದೆ. ಈಗಾಗಲೇ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅನೇಕರ ವಿರುದ್ಧ ಕಂಪ್ಲೇಂಟ್ಗಳು ದಾಖಲಾಗ್ತಾ ಇದ್ದಾವೆ. ಕೆಲವರು ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ರು ಅಂತ, ಇನ್ನು ಕೆಲವರು ಪ್ರಚೋದನಾತ್ಮಕವಾಗಿ ಹೇಳಿಕೆ ಕೊಡ್ತಿದ್ದಾರೆ ಅಂತ, ಇನ್ನು ಕೆಲವರು ಕೋಮುಗಲಭೆ ಎಬ್ಬಿಸ್ತಿದ್ದಾರೆ ಅಥವಾ ತಂದಿಡೋ ಕೆಲಸ ಮಾಡ್ತಿದ್ದಾರೆ, ಇಲ್ಲದೆ ಇರುವಂಥದ್ದೆಲ್ಲ ಹೇಳಿ ಸುಳ್ಳು ಸಾಕ್ಷಿಗಳನ್ನ ಕ್ರಿಯೇಟ್ ಮಾಡ್ತಿದ್ದಾರೆ, ಕೃತಕ ಸಾಕ್ಷಿಗಳನ್ನ ಕ್ರಿಯೇಟ್ ಮಾಡ್ತಿದ್ದಾರೆ ಅಂತ ಹೀಗೆ ಒಬ್ಬೊಬ್ಬರ ವಿರುದ್ಧನೂ ಒಂದೊಂದು ರೀತಿಯಾಗಿ ಕೇಸ್ಗಳು ದಾಖಲಾಗ್ತಾ ಇದೆ. ಅದರಲ್ಲಿ ವಕೀಲರಾಗಿರುವಂಥ ಜಗದೀಶ್ ಅವರು ಹೊರತಲ್ಲ, ಅವರ ವಿರುದ್ಧ ಕೂಡ ಈಗಾಗಲೇ ಕಂಪ್ಲೇಂಟ್ ದಾಖಲಾಗಿದೆ. ಪದೇ ಪದೇ ಫೇಸ್ಬುಕ್ ಲೈವ್ ಬಂದು ಪ್ರಚೋದನಕಾರಿಯಾಗಿ ಹೇಳಿಕೆಗಳನ್ನ ಕೊಡ್ತಾ ಇದ್ದೀರಾ, ಜನರನ್ನ ಬುಗಿಲೆಬ್ಬಿಸುವಂಥ ಕೆಲಸವನ್ನು ನೀವು ಮಾಡ್ತಾ ಇದ್ದೀರಾ ಅಂತ. ಅವರು ವಿಚಾರಣೆಗೆ ಇಷ್ಟರ ಒಳಗೇನೆ ಹಾಜರಾಗಬೇಕಾಗಿತ್ತು, ಬಟ್ ಸಮಯವನ್ನು ತೆಗೆದುಕೊಂಡಿದ್ರು. ಆರೋಗ್ಯ ಸರಿ ಇಲ್ಲ ನನಗೆ, ಹಾಗಾಗಿ ತಕ್ಷಣ ಹಾಜರಾಗೋದಕ್ಕಾಗಲ್ಲ ಅಂತ. ಸದ್ಯ ಇವತ್ತು ಏಕಾಏಕಿಯಾಗಿ ಬೆಳ್ತಂಗಡಿ ಪೊಲೀಸ್ ಠಾಣೆಯ ಬಳಿ ಬಂದಿದ್ದಾರೆ. ನೋಡೋಣ ಏನೆಲ್ಲ ಪ್ರಶ್ನೆಗಳನ್ನ ಕೇಳಲಾಗುತ್ತೆ, ಅವರ ಮುಂದಿನ ನಿಲುವು ಏನಾಗಿರುತ್ತೆ ಅಂತ.